ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ದಿನಾಲು ಗಿಫ್ಟ್ಗಳು ಬರುತ್ತಿತ್ತು. ಒಂದು ದಿವಸ ಒಂದು ಬಡವನಾದ ವ್ಯಕ್ತಿ ಪ್ರವಾದಿಯವರಿಗೆ ನಾನು ಏನಾದರೂ ಒಂದು ಕೊಡಬೇಕು ಎಂದು ಚಿಂತಿಸಿ ದಾರಿಯಲ್ಲಿ ಕಾದು ಕುಳಿಯುತ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಚರರನ್ನು ನೋಡಿದ ಕೂಡಲೇ ಅವರನ್ನು ಮನೆಯೊಳಗೆ ಕರೆದರು. ಪ್ರವಾದಿಯವರ ಮುಂದೆ ತಿನ್ನಲಿಕ್ಕೆ ಒಂದು ಪಾತ್ರೆಯಲ್ಲಿ ದ್ರಾಕ್ಷಿಯನ್ನು ಇಡುತ್ತಾನೆ. ಪ್ರವಾದಿಯವರು ಅದನ್ನು ಸಂತೋಷದಿಂದ ತಿನ್ನುತ್ತಾರೆ. ಸ್ವಹಾಬಿಗಳಿಗೆ ಕೊಡಲಿಲ್ಲ. ಸ್ವಹಾಬಿಗಳು ಮತ್ತೆ ಕೇಳಿದರು, ಎಲ್ಲ ದಿವಸ ತಿನ್ನುವಾಗ ನಮಗೂ ಹಂಚಿ ತಿನ್ನುವ ನೀವು ಇಂದು ಯಾಕೆ ನಮಗೆ ಕೊಡದೆ ನೀವು ಮಾತ್ರ ತಿಂದದ್ದು ಎಂದು ಪ್ರವಾದಿಯವರಲ್ಲಿ ಕೇಳಿದಾಗ ಪ್ರವಾದಿ ಉತ್ತರ ನೀಡಿದ್ದು ಹೀಗಾಗಿತ್ತು, ಆ ದ್ರಾಕ್ಷಿ ತುಂಬ ಹುಳಿಯಾಗಿತ್ತು. ಏನಾದರೂ ನೀವು ಕೊರತೆ ಹೇಳಿದರೆ ಆ ಬಡವನ ಮನಸ್ಸಿಗೆ ಬೇಸರವಾಗಬಹುದು, ಅದಕ್ಕೆ ನಾನೇ ತಿಂದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರ ನೀಡಿದರು. ಒಂದು ಬಡವನ ಮನಸ್ಸನ್ನು ನೋವಿಸದ ಒಂದು ವ್ಯಕ್ತಿ ಚಿತ್ರವಾಗಿದ್ದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.